ಪ್ರಕಾಶ್, ನೀನ್ ಬದಲಾಗಿದೀಯಾ, ನಾರ್ಮಲ್ ಆಗಿದೆಯಾ ಅಂತ ಅನ್ಸಿದ್ರೆ ನನ್ ಹುಡ್ಕೊಂಡ್ ಬಾ. ಐ ಆಮ್ ಲಿವಿಂಗ್. ಕಾರ್ಯಕ್ರಮದಲ್ಲಿ ನಾವು ಮಾತಾಡೋ ವಿಐಪಿ 40 ವರ್ಷಕ್ಕಿಂತ ಹೆಚ್ಚಿನ ಕಾಲದಿಂದ ಪ್ಯಾರಾನಾರ್ಮಲ್ ರಿಸರ್ಚ್ ಬಗ್ಗೆ ತುಂಬಾ ಆಶ್ಚರ್ಯ ಅನ್ಸೋ ರಿಸರ್ಚ್ ಗಳನ್ನ ಮಾಡ್ತಾ ಇರೋ ಪ್ರಮುಖ ಬ್ಲಾಕ್ ಮ್ಯಾಜಿಕ್ ಎಕ್ಸ್ಪರ್ಟ್ ಪ್ರೊಫೆಸರ್ ಮಿಸ್ಟರ್ ಎಡ್ವರ್ಡ್ ಅವರೇ ನಮ್ಮ ಜೊತೆ ಇದ್ದಾರೆ. ಅವರ ಬಗೆಗಿನ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಹಾಯ್ ಸರ್, ಹೌ ಆರ್ ಯು? ಐ ಆಮ್ ಗುಡ್. ಸರ್, ಇದು ಕಾಮನ್ ಆಗಿ ಎಲ್ರೂ ಕೇಳೋ ಪ್ರಶ್ನೆನೇ, ಈ ದೆವ್ವ ಭೂತ ಇವೆಲ್ಲ ಎಷ್ಟರ ಮಟ್ಟಿಗೆ ನಿಜ ಸರ್? Science. Everything is science. If there is a positive energy, there must be a negative energy too. ನಂಬುವ ಮಂದಿಗೂ ನಂಬದೇ ಇರೋ ಮಂದಿಗೂ ಕೂದಲಲ್ಲೇ ಇಷ್ಟೇ ವ್ಯತ್ಯಾಸ, ನಮಗದು ನಡೆಯೋವರೆಗೂ. ಸರ್, ಇದರಲ್ಲಿ ಮನಿ ಮೋಟಿವ್ ಏನಾದ್ರೂ ಇದೆಯಾ? ಡೆಫಿನೆಟ್ಲಿ ನಾಟ್. ಹಾಗಿದ್ದಿದ್ರೆ ನಾನು ದೊಡ್ಡ ಹಣವಂತ ಆಗಿರ್ತಿದ್ದೆ. ಸರ್, ಆಲ್ ಓವರ್ ದ ವರ್ಲ್ಡ್ 10,000ಕ್ಕಿಂತ ಹೆಚ್ಚು ಕೇಸಸ್ ನೀವು ಸಾಲ್ವ್ ಮಾಡಿದ್ದೀರಾ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರೂ ಸ್ವಾರಸ್ಯವಾದ ವಿಷಯ ಇದ್ರೆ ನಮ್ಮ ನೋಡುಗರಿಗೆ ಹೇಳ್ತೀರಾ ಸರ್? Each and every case that I have solved has been interesting in its own way. ಎಲ್ಲಾನು ಒಂದು ರೀತಿಯಲ್ಲಿ ಸ್ವಾರಸ್ಯನೇ. And there is one more thing. It's my ethics not to speak about my clients. ಸರ್, ಒಂದೇ ಹೊತ್ತಲ್ಲಿ ತುಂಬಾ ಕೇಸಸ್ ಬಂದ್ರೆ ಯಾವ್ದೆಲ್ಲ ಅಕ್ಸೆಪ್ಟ್ ಮಾಡ್ತೀರಾ, ಯಾವ್ದೆಲ್ಲ ಅವಾಯ್ಡ್ ಮಾಡ್ತೀರಾ? It depends on the nature of the case. ಆದರೆ ನನ್ನ ಕೈಯಲ್ಲಿ ಆಗೋವಷ್ಟು ನಾನೇ ನೇರವಾಗಿ ಹೋಗಿ ಕೇಸ್ ಸಾಲ್ವ್ ಮಾಡ್ತಿದ್ದೀನಿ. You can get my appointment and meet me anytime. Thank you so much, sir. Mr. Prakash? Yes. Please wait inside. Sir will meet you shortly. ಈ ಕಡೆನಾ? Yeah. Thank you. ಮಿಸ್ಟರ್ ಪ್ರಕಾಶ್, ಹೇಳಿ ಪ್ರಕಾಶ್, ವಾಟ್ಸ್ ಯುವರ್ ಪ್ರಾಬ್ಲಮ್? ನನ್ನ ಸುತ್ತ ಏನೇನೋ ನಡೀತಿದೆ. ಕೆಟ್ಟ ಕನಸುಗಳು. ನನ್ನ ಮನೆ ಕಿಟಕಿ ಕರ್ಟನ್ ನನ್ನ ಕತ್ತು ಹಿಸ್ಕಿ ಕೊಲ್ಲಕ್ಕೆ ನೋಡ್ತು. ಮನೆ ಒಳಗೆ ನಡೀತಿರುವಾಗ ನೆಲದ ಮೇಲೆ ರಕ್ತ. ನನ್ನ ಕಣ್ಣಾರ ನೋಡಿದೆ, ಪೂರ್ತಿ ರಕ್ತ. ನೆಕ್ಸ್ಟ್ ಸೆಕೆಂಡಲ್ಲೇ ಅಲ್ಲೇನೂ ಇಲ್ಲ ಸರ್. ಮಲಗುವಾಗ ಬೇರೆ ಬೇರೆ ಸತ್ತು.
ಕಿವಿ ಕಿತ್ತೋಗೋ ಹಾಗೆ ಹುಚ್ಚಿಡ್ದಂಗಾಗುತ್ತೆ. ಏನು ಹೇಳೋದು ಗೊತ್ತಾಗ್ತಿಲ್ಲ. ಐ ಥಿಂಕ್ ಇದು ಯಾವುದೋ ಸ್ಪಿರಿಟ್ ಕೆಲಸನೇ ಇರಬೇಕು ಅನ್ನಿಸ್ತಿದೆ. ಸ್ಪಿರಿಟ್? ಸರ್, ನನಗೆ ಹೆದರಿಕೆ ಆಗ್ತಿದೆ. ನಾನು ನೆಮ್ಮದಿಯಾಗಿ ಮಲಗಿ ತುಂಬ ದಿನ ಆಯಿತು. ಯಾವ ಕೆಲಸನೂ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ. ಇದಕ್ಕೆ ಮೊದಲು ಯಾವತ್ತಾದರೂ ಈ ಥರ ನೆಗೆಟಿವ್ ಆಗಿ ಫೀಲ್ ಮಾಡಿದ್ದೀರಾ? ನನಗಿಲ್ಲ. ಆದರೆ ನನ್ನ ಫಸ್ಟ್ ವೈಫ್ಗೆ ಹೀಗಾಗಿದೆ. ಗೋ ಆನ್. As you all know, Utvega provides technology for innovators. We established in the year 1981. We won numerous global awards. We are the best in the technology. With all these efforts, now, what I mean to say is, ಪರ್ಫಾರ್ಮೆನ್ಸ್ ನೋಡ್ದ್ಯಾ? ಮೇಡಮ್ ಇದ್ದಾರಲ್ಲ, ಅದಕ್ಕೆ ತಗೊಳ್ಳೋ ಸಂಬಳಕ್ಕಿಂತ ಜಾಸ್ತಿ ಪರ್ಫಾರ್ಮ್ ಮಾಡ್ತಿದ್ದಾನೆ. ಈಗ ಅದೇ ಮೇಡಮ್ ಇರ್ಲಿಲ್ಲ ಅಂತ ಅನ್ಕೋ, ಬೇರೆ ತರ ಸಿನಿಮಾನೇ ತೋರಿಸ್ತಿದ್ದ. ಮೇಡಮ್, now we are placed at 32. And that's what we are going to turn around by changing the reds to the green. Next slide, please. ಹುಡುಗ ಫುಲ್ಲು ಮಿಂಚ್ತಾ ಇದನಲ್ಲ, ಮೇಡಮ್ ಬಿದ್ದು ಹೋದ್ರು. ಏಯ್, ನೋಟ್ಸ್ ಬರ್ಕೊಳ. ಪೆನ್ನೇ ತಂದಿಲ್ಲ ಏಯ್, ಇವನೊಬ್ಬ. ಪೆನ್ ತಂದಿದ್ರೇನ್ ಬರ್ಕೋತಿದ್ಯಾ? ಇವನ್ ಮಾತಾಡೋದ್ ನೋಡಿ ಮೇಡಮ್ಮೇ ನೋಟ್ಸ್ ಬರ್ಕೋತಿದ್ದಾರೆ. Right from here to here. And that can be achieved with these 5 points. Point number 1, swap ideas. Point number 2, get creative. Point number 3, aggressive. Point number 4, victorious. And number 5 is teamwork. And that's what we do. And that's what completes Utvega. ನೈಸ್. ಎಸ್ ಪ್ರಕಾಶ್, Yeah? ಜಸ್ಟ್ ಅ ಮಿನಿಟ್ ಪ್ಲೀಸ್. Sure. Sarkala. ಒಂದ್ ಡೌಟ್ Yeah. ಇದೆ. What's your doubt? ನೋಡ್ದ ಮಗ, ಚೇಂಜ್ ಮಾಡ್ಬೇಕಾ? ನನ್ನನ್ ಬಿಟ್ಟು Oh. ಅವನಿಗೆ ಲೈನ್ ಹೊಡಿತಿದ್ದಾಳೆ. ಅಲ್ಲ ಮಗ, ಈ ಹುಡುಗಿ ನಮ್ಮ ಹತ್ರ ಡೌಟ್ ಕೇಳಲ್ವಾ? ನಿನ್ನ ಕೇಳಿದ್ರೆ ಡೌಟ್ ಕ್ಲಿಯರ್ ಮಾಡೋ ಮುಷ್ಟಿ ನೋಡು. ಅಫ್ಕೋರ್ಸ್. ಮಗ, ನಾವ್ ಡೌಟ್ ಕೇಳಿದ್ರೆ ಉರ್ಕೊಂಡ್ ಸಾಯ್ತಾನೆ. ಹಾ. ಅದೇ ಅವ್ಳು ಡೌಟ್ ಕೇಳಿದ್ರೆ ಎಗರಿ ಹೋಗ್ತಾನೆ. ನೋಡಿದ್ಯಾ? ಮಗ, ನಂಗೆ ಸಖತ್ ತಿಕ್ಕ ಉರಿತಾ ಇದೆ. ಒಂದ್ ಕೆಲಸ ಮಾಡೋಣ, That works. ಕ್ಯಾಂಟೀನ್ಗೆ ಹೋಗಿ ತಿನ್ಕೊಂಬರೋಣ ಬಾ. ಯಾರ ಕಿತ್ ಹೋಗುತ್ತೆ. ತುಂಬಾ ಕೆಲಸ ಇದೆ, ಮುಚ್ಕೊಂಡ್ ಮುಗ್ಸು. Just work on tallying these numbers. That's ಸರ್, ಮೇಡಮ್ ನಿಮ್ಮನ್ನ ಪ್ರಾಜೆಕ್ಟ್ ಫೈಲ್ ತಗೊಂಡು ಒಳಗೆ ಬರಕ್ಕೆ ಹೇಳಿದ್ರು. we're good? ಥ್ಯಾಂಕ್ ಯು. ಒಗದು ಒಣಗಾಕಿರೋ ನೈಟಿನೇ ಬಿಡಲ್ಲ ನೀನು. ನಿನಗೆ ಐಟಿ ಬೇರೆ ಕೇಳು. ಮುಚ್ಕೊಂಡು ಕೆಲಸ ಮಾಡ್ರೋ. ಸುಮ್ಮನೆ ಮಾತಾಡ್ಕೊಂಡು. ಇಲ್ಲೊಂದು ಟ್ರೈಲರ್ ತೋರಿಸ್ದ, ಹ್ಮ್, ಅಲ್ಲಿ ಮೇನ್ ಪಿಕ್ಚರ್ ತೋರ್ಸಕ್ ಹೋಗ್ತಿದ್ದ ನೋಡು. ನಮ್ ಹಣೆ ಬರನೇ ಎಷ್ಟು ನೋಡು. ತಗೋ, ನೀನೊಂದ್ಸಲ ಹಮ್ಕೋ. ಥ್ಯಾಂಕ್ ಯು. Excuse me, ma'am. May I come in? ಎಸ್, ಕಮ್ ಇನ್. ನೀವು ಕೇಳಿದ ಪ್ರಾಜೆಕ್ಟ್ ರಿಪೋರ್ಟ್. ಏನ್ ಪ್ರಕಾಶ್, ನೀವು ಬರ್ತಾ ಬರ್ತಾ ಪ್ರಾಜೆಕ್ಟಲ್ಲಿ ಗಮನನೇ ಕೊಡ್ತಾ ಇಲ್ಲ. ಹಾಗೇನಿಲ್ಲ ಮ್ಯಾಮ್. ನಿಮ್ ಟೀಮಲ್ಲಿರೋ ಹುಡುಗಿಯರ ಮೇಲೆ ಗಮನ ಹೋಗ್ತಿದೆ ಅಂತ ಕಂಪ್ಲೇಂಟ್ಸ್ ಬರ್ತಿದೆ. ಯಾರೋ ನಿಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾರೆ. ನಾನಂತ ಹುಡುಗ ಅಲ್ಲ ಮ್ಯಾಮ್. ಏನೋದು ಮ್ಯಾಮ್ ಮ್ಯಾಮ್ ಅಂತ? ದಿಯಾನು, ಪ್ಲೀಸ್ ಮ್ಯಾಮ್, ಪ್ಲೀಸ್. ಯಾರಾದರೂ ಬಂದ್ಬಿಡ್ತಾರೆ. ನಮ್ ಲವ್ ಬಗ್ಗೆ ನಿಮ್ಮ ಮನೇಲಿ ಯಾವಾಗ ಹೇಳ್ತೀಯಾ? ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಪ್ಲೀಸ್ ಮ್ಯಾಮ್. ಮ್ಯಾಮ್, ಯಾರಾದರೂ ಬಂದ್ಬಿಡ್ತಾರೆ. ಪ್ಲೀಸ್ ಪ್ಲೀಸ್ ಮ್ಯಾಮ್, ಪ್ಲೀಸ್ ಮ್ಯಾಮ್, ಪ್ಲೀಸ್ ಮ್ಯಾಮ್, ಪ್ಲೀಸ್ ದಿಯಾ. ಲವ್ ಮಗ, ಎಲ್ಲ ಒಳ್ಳೇದೇ ನಡೀತಿರ್ಬೇಕಾದ್ರೆ ಮುಖ ಯಾಕೋ ಹೇಳ್ತೇನಂಗೆ ಇಟ್ಕೊಂಡಿದ್ಯಾ? ಈ ಸೈಲೆಂಟ್ ಆಗಿ ಕೂರೋ ನನ್ನ ಮಕ್ಕಳನ್ನ ನಂಬಕ್ಕೆ ಹೋಗ್ಬಾರ್ದು ಮಗ. ಮಗ, ಏಯ್, ಕಾಫಿ. ಲವ್ ಮಗನ
ಬಾಸ್ ಅಂತ ಕರೆಯಲೆ ಮುಂದೆ ನಮ್ಗೆಲ್ಲ MD ಆಗೋಣಪ್ಪ. ಸೂಪರ್ ಬಾಸ್, ಯಾವಾಗ ಟ್ರೀಟ್ ಕೊಡಿಸ್ತೀರಾ? ಸ್ವಂತ ದುಡ್ಡಲ್ಲಿ ಯಾವತ್ತೂ ತಿನ್ನೋದೇ ಅಲ್ವಾ ನೀನು? ಮಗ, ಈ ಕಾಫಿ ನನ್ ದುಡ್ಡೆಲ್ಲ ತಂದಿರೋದ್ ಕಣೋ. ಇದು ನಾನಂತೂ ನಂಬಲ್ಲ. ನಿನ್ ಹತ್ರ ಪರ್ಸ್ ಇರೋದೇ ನಾನು ನೋಡಿಲ್ಲ. ಜೀಪೇ ಮಗ. ಯಾರದು ಹೊಸ ಫ್ರೆಂಡ್ ಸಿಕ್ಕಿರೋದು? ಗೂಗಲ್ ಪೇ ಕಣೋ. ಚಿಂದಿ ಆಯೋ ನನ್ನ ಮಕ್ಕಳೆಲ್ಲ ಗೂಗಲ್ ಪೇ ಲೆವೆಲ್ಗೆ ಡೆವಲಪ್ ಆಗ್ಬಿಟ್ರಾ? ಏಯ್, ನಾನು ಅಮ್ಮನ ಹತ್ರ ಲವ್ ಮ್ಯಾಟ್ರ್ ಹೇಗೆ ಹೇಳೋದಂತ ತಲೆ ಕೆಡ್ಸ್ಕೊಂಡಿದ್ದೀನಿ. ಅದಕ್ಕೇನಾದ್ರು ದಾರಿ ತೋರಿಸ್ರೋ? ಮಗ, ನಾನ್ ನಿಮ್ಮ ಅಮ್ಮಂಗೆ ವಾಯ್ಸ್ ಮೆಸೇಜ್ ಕಳಿಸ್ಲಾ? ಯಾಕೆ? ಇಡೀ ಊರ್ಗೆ ಗ್ರೂಪ್ ಮೆಸೇಜ್ ಕಳ್ಸು. ಅಮ್ಮ ತುಂಬಾ ಹೆಮ್ಮೆ ಪಡ್ತಾರೆ. ಲವ್ ಮೆಂಟ್ಲ ನೀನು? ಮಗ, ನೀನೇನು ತಲೆ ಕೆಡ್ಸ್ಕೊಬೇಡ. ಒಂದೊಳ್ಳೆ ದಿನ ನೋಡಿ ನಾನೇ ಅಮ್ಮನ ಹತ್ರ ಮಾತಾಡಿ ನೀನ್ ಲವ್ ಮ್ಯಾಟರ್ನ ಹೇಳ್ತೀನಿ ಬಿಡು. ನಿಜವಾಗ್ಲೂ? ಇದಕ್ಕೆ ತಾನೇ ನನ್ನ ಫ್ರೆಂಡ್ ಆಗಿ ಇಟ್ಕೊಂಡಿದ್ದೀರಾ? ಥ್ಯಾಂಕ್ ಯು ಬುಚ್ಚ. ನೀನ್ ಕೆಲ್ಸ ಆಗ್ಬೇಕು ಅಂದ್ರೆ ಏನನ್ನಾದ್ರೂ ಹಿಡ್ಕೋತೀಯ ಅಲ್ವಾ?